ನಾನು ಶಿಲ್ಪಾ ಗೌಡ. ಕಷ್ಟ ಬಂದಾಗ ನಿಮಗೆ ನರೇಂದ್ರ ಮೋದಿ ಬೇಕು, ದುಡ್ಡು ಬಂದಾಗ ದುಬೈ ಬೇಕು. ನಮ್ಮ ಜನರು ಇಂಥವ್ರಿ. ನಾವೆಷ್ಟು ಸಲ ಹೇಳಿದೀವಿ, ಬೇಡ 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 ಬೇಡ, ದುಬೈಗೆ ಟೂರ್ ಹೋಗಬೇಡಿ, ಈವೆಂಟ್ ಮಾಡಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಶೋಕಿಗಂತೂ ಹೋಗಲೇಬೇಡಿ ಅಂತ. ನೋ ನೋ ನೋ, ದುಬೈ ನಮ್ಮ ಅತ್ತೆ ಮನೆ ಅಂತ ಹೋಗ್ತೀರಾ. 4 ಜನ ರಾಜಕಾರಣಿಗಳಿದ್ದಾರೆ, ಅವ್ರ ಹೆಸರುಗಳೆಲ್ಲ ಟೈಮ್ ಬಂದಾಗ ಅವ್ರ ಹೆಸರು ಹೇಳ್ತೀನಿ. ಒಬ್ರು ಒಂದು ಹೋಟೆಲ್ನಲ್ಲಿ ಮಿನಿಮಮ್ ಅಂದ್ರು 500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನೊಬ್ರು ಹೊಸ MLA ಇದ್ದಾರೆ, ಅವರು ಅದೇ ದುಬೈಯಲ್ಲಿ 3 ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ. ಯಾಕಂತ ಅಂದ್ರೆ ತಿಂಗಳಿಗೆ ಅಲ್ಲಿಂದ 10 ಲಕ್ಷ ಬಾಡಿಗೆ ಬರುತ್ತೆ ಅಂತ. ಇನ್ ಕೆಲವರು ಏನೋ ಬಹಳ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಒಂದು ಲೆಕ್ಕಾಚಾರದ ಪ್ರಕಾರ ಕನ್ನಡಿಗರು ಮಿನಿಮಮ್ ಅಂದ್ರೆ 1 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ದುಬೈ ಅವರು ಬದುಕ್ತಿರೋದೇ ನಮ್ಮ ಭಾರತೀಯರಿಂದ. ಇವಾಗ ನೋಡಿ, ದುಬೈ ಅನ್ಸೇಫ್, ವ್ಯಾಪಾರ ವಹಿವಾಟು ಅಲ್ಲಿರೋದೆಲ್ಲ ಸ್ಥಗಿತ ಆಗಿದೆ. ಇದೊಂದು ಕಡೆನಾ, ಇರಾನ್ ಅವರು ದುಬೈನ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಅಂತ ಅಂದ್ರೆ, ಇರಾನ್ಗೆ ಯುದ್ಧ ಮಾಡೋಕೆ ದುಬೈ ಸೇರಿದಂತೆ 7 ರಾಷ್ಟ್ರಗಳು ಸಪೋರ್ಟ್ ಮಾಡಿದ್ರು. ಅದಕ್ಕೋಸ್ಕರ ಇರಾನ್ ಅವರು ನಮಗೆ ಮಾಡ್ತಿರೋದು ಅಂತ ಮಿಸೈಲ್ಸ್ನ ಹಾಕಿದ್ರು. ಎಷ್ಟು ಹೋಟೆಲ್ಗಳು, ಎಷ್ಟು ಬಿಲ್ಡಿಂಗ್ಗಳು, ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಎಷ್ಟು ಮನೆಗಳು, ಏರ್ಪೋರ್ಟ್ಗಳ ಮೇಲೆಲ್ಲ ಎಷ್ಟು ದಾಳಿಯಾಗಿದೆ ಗೊತ್ತಾ. ಇದೊಂದು ಕಡೆನಾ, ಕೆಲ ಬಕೆಟ್ಗಳಿದ್ದಾರೆ, ನಾನು ಅವ್ರನ್ನ ಬಕೆಟ್ಗಳು ಅಂತಾನೆ ಕರಿತೀನಿ. ಸೊ ಅಯ್ಯಯ್ಯಯ್ಯಯ್ಯ, ಬೆಳಿಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಸಾಕು, ದುಬೈ ಮೇಲೆ ನೋ ರೈಡ್, ನೋ ಅಟ್ಯಾಕ್, ನೋ ಮಿಸೈಲ್ಸ್. ಸುಳ್ಳು ಹೇಳಬೇಡಿ, ಭಾರತೀಯ ಮೀಡಿಯಾಗಳು ಸುಳ್ಳು ಹೇಳ್ತಿದ್ದಾರೆ, ಏನೂ ಆಗಿಲ್ಲ, ನಾವು ದುಬೈಯಲ್ಲಿ ಸೇಫ್ ಆಗಿದ್ದೀವಿ ಅಂತ. ಹಲೋ ಬಕೆಟ್ಗಳೇ, ಏನೂ ಆಗಿಲ್ಲ ಅಂದ್ರೆ ಏರ್ಪೋರ್ಟ್ನ ಶೋಕಿಗೆ ಕ್ಲೋಸ್ ಮಾಡ್ತಿದ್ರಾ? ಬಾಂಬ್ ಬೀಳ್ತಿರೋದು ಯಾಕೆ ದುಬೈಯಲ್ಲಿ? ಸ್ಕಡ್ ಮಿಸೈಲ್ಸ್ ಯಾಕೆ ಬಿಡ್ತಿದ್ದಾರೆ? ಕೌಂಟರ್ ಮಿಸೈಲ್ಸ್ನ ಯಾಕೆ ಬಿಡ್ತಿದ್ದಾರೆ? ಜನ ಏನದು, ನೀವು ಏನಂತ ಕರೆದು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ದುಬೈಲಿ ಹೇಳಿ? ಅಲ್ಲಿ ಟೂರ್ ಮಾಡ್ತಿರೋದು, ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು, ನಾವಿಲ್ಲಿ ದುಬೈಯಲ್ಲಿ ಸೇಫು, ನಮ್ಮ ಜೀವನದಲ್ಲಿಯೇ ಮಿಸೈಲ್ಸು ಬೀಳಲ್ಲ ಅಂತ. ರೀ, ದುಬೈ ಸೇಫ್ ಅಲ್ಲ, ಭಾರತ ರೀ ಸೇಫು. ಅಲ್ಲಿ ಇರೋರೆಲ್ರಿಗೂ ಕೂಡ ಈಗ ನರೇಂದ್ರ ಮೋದಿಯವರೇ ಬೇಕು. ಅಯ್ಯೋ, ನರೇಂದ್ರ ಮೋದಿಯವರು ನಮ್ಮನ್ನು ಕರ್ಸ್ಕೊಳ್ಳಿ, ನಾವು ಏರ್ಪೋರ್ಟಲ್ಲಿ ಎಷ್ಟು ಅನ್ಸೇಫ್ ಆಗಿದ್ದೀವಿ, 5 ದಿನ 7 ದಿನ ಎಲ್ಲ ದುಬೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅಲ್ಲಿ ಯಾರೂ ಕೂಡ ಇಲ್ಲ, ಅಲ್ಲಿರುವಂಥ ಹೋಟೆಲ್ಗಳು ಕೂಡ ಫ್ರೀಯಾಗಿ ಕೊಡ್ತಾ ಇಲ್ಲ, ಫ್ರೀಯಾಗಿ ಕೊಡಿ ಅಂತ ಆರ್ಡ್ರ್ ಮಾಡಿದ್ರು ಕೊಡ್ತಾ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತೆಲ್ಲ ಎಲ್ಲರ ಕೈಲೂ, ಅಲ್ಲಿರೋರ ಕೈಲಿ ದುಡ್ಡು ಖಾಲಿ ಆಗಿದೆ, ಪಾಪ ಹೋಗ್ಲಿ ಬಿಡಿ. ಇವತ್ತು ಹೇಳ್ತೀನಿ ಕೇಳಿ, ದುಬೈ ಸೇಫ್ ಅಲ್ಲ. ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಲ್ಲಿ, ಈವೆಂಟು ಮಾಡಬೇಡಿ ಅಲ್ಲಿ, ದುಬೈ ಸೇಫೇ ಅಲ್ಲ. ಟೂರ್ ಹೋಗಬೇಡಿ, ನಮ್ಮ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ, ನಮ್ಮ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಇವತ್ತು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕಂತಂದರೆ ನೀವು ಕಷ್ಟ ಅಂತ ನರೇಂದ್ರ ಮೋದಿ ಹೇಳ್ತೀರಾ, ಆದರೆ ದುಡ್ಡು ಬಂದಾಗ ತಗೊಂಡು ಹೋಗಿ ದುಬೈಗೆ ಹಾಕ್ತೀರಾ. ಇವತ್ತು ನಿಮಗೆ ಮೋದಿಯವರೇ ಬರಬೇಕು ಅಲ್ಲಿಂದ ಏರ್ಲಿಫ್ಟ್ ಮಾಡಬೇಕಾದ್ರೆ. ಸೊ ಇರಾನ್ ಅವರು ಹೇಗೆ ಹೊಡಿತಿದ್ದಾರೆ ನೋಡ್ರಿ, ಮಿಸೈಲ್ಸ್ಗಳು ಪಕ್ಕದಲ್ಲೇ ಬಂದು ಬೀಳ್ತವೆ ದುಬೈಯಲ್ಲಿ. ಸೊ ಕೆಲ ಬಕೆಟ್ಗಳಿದಾರಲ್ಲ, ಅಲ್ಲೋಗಿ ಕೂತ್ಕೊಂಡು ಅವ್ರು ಏನು ಮಾಡ್ತಾರೆ ಗೊತ್ತಾ? ಏನು ಮಾಡ್ತಾರೆ ಅಂದರೆ, ದುಬೈಯಲ್ಲಿ ಪ್ರಾಪರ್ಟಿ ಎಕ್ಸ್ಪೋ ಅಂತ ಹೇಳಿಬಿಟ್ಟು ಭಾರತಕ್ಕೆ ಬಂದು ಇಲ್ಲಿಂದ ದುಡ್ಡು ಕಿತ್ಕೊಂಡು ಹೋಗ್ತಾರೆ. ಸೊ ಅವ್ರು ಹೇಳ್ತಿರೋದು ದುಬೈಲಿ ಏನೂ ಆಗಿಲ್ಲ, ಸೇಫ್ ಸೇಫ್ ರೀ, ಸೇಫ್ ಓನ್ಲಿ ಇಂಡಿಯಾ ಕಣ್ರಿ, ನಿಮ್ಮ ಬಂಡವಾಳ ಭಾರತ ಕಣ್ರಿ. ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲೇ ದುಡಿತೀರಾ, ಇಲ್ಲೇ ಹಾಕ್ರಿ ಬಂಡವಾಳ, ಇಲ್ಲೇ ಜನಗಳಿಗೆ ಉದ್ಯೋಗ ಸಿಗುತ್ತಲ್ವಾ. ದುಬೈ ಅಂತ ಕಂಟ್ರಿ ಇದೆಯಲ್ಲ, ಅದು ಅನ್ಸೇಫ್. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ಡಮಾರ್ ಆಗ್ತವೆ. ಬಹಳ ಜನ ಹಾಕಿದ್ದೀರಾ, ಹೋಯ್ತು ಕತೆ ಬಿಡಿ, ಇನ್ನು ಮುಂದೆ ಅಂತ ಕೆಲಸ ಮಾಡಬೇಡಿ. ಹೋಟೆಲ್ಲು, ಅಪಾರ್ಟ್ಮೆಂಟು, ಕಮರ್ಷಿಯಲ್ ಬಿಲ್ಡಿಂಗ್ಸು, ಟ್ರಾನ್ಸ್ಪೋರ್ಟು, ಗೋಲ್ಡು, ಏನು ಭಾರತದಿಂದ ದುಡ್ಡು ತಗೊಂಡು ಹೋಗಿ ಅಲ್ಲಿ ಹಾಕಿದ್ದೀರಲ್ಲ, ಅಲ್ಲಿಂದ ವಾಪಸ್ ಬರೋಕ್ಕೂ ನಿಮ್ಗೀಗ ಯೋಗ್ಯತೆ ಇಲ್ಲ ಕಣ್ರಿ. ಅದಕ್ಕೂ ಕೂಡ ನಮ್ಮ ಮೋದಿ ಸರೇ ಬರಬೇಕು, ನಮ್ಮ ಮೋದಿ ಸರೇ ಬಂದು ಕರ್ಕೊಂಡು ಬರಬೇಕು, ಗೊತ್ತಾಯ್ತಲ್ವಾ? ಸೊ ಇನ್ನು ಮುಂದೆ ಆದರೂ ಯೋಚನೆ ಮಾಡಿ. ಹಮಾರಾ ಇಂಡಿಯಾ ಈಸ್ ಗ್ರೇಟ್. ಏನು ಹೇಳಿ, ನಾನು ರಿಪೀಟ್ ಮಾಡ್ತಿದ್ದೀನಿ, ಹಮಾರಾ ಇಂಡಿಯಾ ಈಸ್ ಗ್ರೇಟ್, ದುಬೈ ಈಸ್ ನಾಟ್ ಸೇಫ್. ಒನ್ಸ್ ಅಗೇನ್ ರಿಪೀಟ್ ಮಾಡಲಾ? ದುಬೈ ಈಸ್ ನಾಟ್ ಸೇಫ್ ಸೇಫ್ ಸೇಫ್. ಸುಮ್ಮನೆ ಕುತ್ಕೊಂಡಲ್ಲಿ ಏನೋ ಬಿಲ್ಡಪ್ ಕೊಡ್ತಿದ್ದೀರಲ್ವಾ, ದುಬೈ ಅನ್ಸೇಫ್.